ಬಿರುಗಾಳಿ ಸಹಿತ ಭಾರೀ ಮಳೆಗೆ ಚಾಮರಾಜನಗರದಲ್ಲಿ ಬಾಳೆ ನೆಲ ಕಚ್ಚಿದೆ. ರಾಮಸಮುದ್ರದಲ್ಲಿ ಈ ಘಟನೆ ನಡೆದಿದ್ದು ಬಾಳೆ ಬೆಳೆ ಕಳ್ಕೊಂಡ ರೈತ ಬಾಬು ಕಂಗಾಲಾಗಿದ್ದಾನೆ. ಅಂದಾಜು 2 ಲಕ್ಷ ರೂಪಾಯಿ ನಷ್ಟ ಆಗಿದ್ದು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ. ಚಿನ್ನದ ಸರಕ್ಕಾಗಿ ತನ್ನ ಸ್ನೇಹಿತೆಯನ್ನೇ ಹತ್ಯೆ ಮಾಡಿರೋ ಘಟನೆ ಮೈಸೂರಿನ ಕೆಸಿ ಬಡಾವಣೆಯಲ್ಲಿ ನಡೆದಿದೆ. ಮಾರ್ಚ್ 5ರಂದು ಈ ಘಟನೆ ನಡೆದಿದ್ದು ಕೆಸಿ ಬಡಾವಣೆಯ ಸುಲೋಚನಾಳನ್ನ ಸ್ನೇಹಿತೆ ಶಕುಂತಲಾ ಹತ್ಯೆ ಮಾಡಿದ್ದಾಳೆ. ಸುಲೋಚನಾ ಮನೆಯಲ್ಲಿದ್ದ ವೇಳೆ ಎಂಟ್ರಿ ಕೊಟ್ಟ ಶಕುಂತಲಾ ಉಸಿರುಗುಟ್ಟಿಸಿ ಹತ್ಯೆ ಮಾಡಿದ್ದಾಳೆ. ಬಳಿಕ ಮೃತದೇಹದ ಮೇಲಿದ್ದ ಚಿನ್ನದ ಸರವನ್ನ ಕಳಚಿಕೊಂಡಿದ್ಲು. ಬಳಿಕ ಸ್ನೇಹಿತೆ ಆಕಸ್ಮಿಕವಾಗಿ ಮೃತಪಟ್ಟಿದ್ದಾಳೆ ಅಂತ ಹೈಡ್ರಾಮಾ ಮಾಡಿದ್ದಾಳೆ. ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರು ಅಂತ ಸುತ್ತಲ ಮನೆಯವರನ್ನ ನಂಬಿಸಿದ್ದ ಶಕುಂತಲಾ ಅಲ್ಲಿಂದ ಕಾಲ್ಕಿತ್ತಿದ್ಲು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಕೊನೆಗೂ ಈ ಕೇಸನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಲದ ಸುಳಿಗೆ ಸಿಲುಕಿ ಈ ರೀತಿ ಕೃತ್ಯ ಎಸಗಿರೋದಾಗಿ ತಿಳಿಸಿದ್ದಾಳೆ. ಮಂಗಳೂರಿನಲ್ಲಿ ಶ್ರೀ ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಸರ್ಕಾರಿ ಶಾಲೆಯಲ್ಲಿ ಗುರುಕಾಣಿಕೆಯನ್ನ ಮಕ್ಕಳಿಗಾಗಿ ನೀಡಲಾಗುತ್ತದೆ. ಈ ಮೂಲಕ ಸರ್ಕಾರಿ ಶಾಲೆಯಲ್ಲಿ ಸದ್ದಿಲ್ಲದೆ ಶಿಕ್ಷಕರೇ ಸೇರಿ ಕ್ರಾಂತಿಯ ಕಾರ್ಯ ನಡೆಸುತ್ತಿದ್ದಾರೆ. ಶಾಲೆಯ ಕಚೇರಿ ಕೊಠಡಿಯಲ್ಲಿ ಗುರುಕಾಣಿಕೆಯ ಡಬ್ಬಿ ಇರಿಸಲಾಗಿದೆ. LKGಯಿಂದ 8ನೇ ತರಗತಿವರೆಗೆ ಇಲ್ಲಿ ಒಟ್ಟು 12 ತರಗತಿ ಇದೆ. 24 ಶಿಕ್ಷಕರಿದ್ದಾರೆ. ಅವರೆಲ್ಲರೂ ಗುರುಕಾಣಿಕೆಗೆ ಅಂತ ಪ್ರತಿದಿನ ತಮಗೆ ಸಾಧ್ಯವಾಗೋ ಕಿಂಚಿತ್ ಹಣವನ್ನ ಮೀಸಲಿಟ್ಟಿರ್ತಾರೆ. ಜೊತೆಗೆ ಶಾಲೆಯ ಸಿಬ್ಬಂದಿ, ಶಾಲೆಗೆ ಬರೋ ಹಳೆ ವಿದ್ಯಾರ್ಥಿಗಳು, ಶಾಲಾಭಿವೃದ್ಧಿ ಸಮಿತಿಯವರು, ಹಿತೈಷಿಗಳು ಕೂಡ ಇದಕ್ಕೆ ಹಣ ಹಾಕ್ತಾರೆ. ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋ ಎಲ್ಲ ಶಿಕ್ಷಕರು ವೈಯಕ್ತಿಕವಾಗಿ ಪ್ರತಿದಿನ ಖರ್ಚು ಮಾಡೋ ಒಟ್ಟು ಹಣದಲ್ಲಿ ಸ್ವಲ್ಪ ಮೊತ್ತವನ್ನು ಪ್ರತಿದಿನ ತಮ್ಮ ಶಾಲೆಯ ಮಕ್ಕಳಿಗಾಗಿ ಕೂಡಿಡೋದೇ ಗುರುಕಾಣಿಕೆ ಮುಖ್ಯ ಉದ್ದೇಶವಾಗಿದೆ. ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಉರುಸ್ ಹಿನ್ನೆಲೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. 3 ದಿನಗಳ ಕಾಲ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಪ್ರವಾಸಿಗರ ಎಂಟ್ರಿಗೆ ನಿಷೇಧ ಹೇರಲಾಗಿದ್ದು, ಗಿರಿಸಾಲಿನ ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ ಬುಕಿಂಗ್ ಆದವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ದತ್ತಪೀಠ, ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಗಾಳಿಕೆರೆ, ಮಾಣಿಕ್ಯದಾರ, ಝರಿ ಫಾಲ್ಸ್ ತಾಣಗಳು ಬಂದ್ ಆಗಿದ್ದು ಸ್ಥಳೀಯರಿಗೆ ಈ ಆದೇಶ ಅನ್ವಯಿಸೋದಿಲ್ಲ ಎನ್ನಲಾಗಿದೆ. ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.